ಆ ಕಡೆ ಪ್ರಜ್ವಲ್ ರೇವಣ್ಣ SIT ತನಿಖೆ ಪರಪ್ಪನ ಅಗ್ರಹಾರ ಇರಕ್ಕಾಗ್ತಾ ಇಲ್ಲ, ಅಯ್ಯೋ ದೇವ್ರೆ ನಂಗೆ ಈ ರೀತಿ ಚೆಕಪ್ ಎಲ್ಲ ಮಾಡಬೇಡಿ, ನಂಗೆ ನಾಚಿಕೆ ಆಗುತ್ತೆ, ನನ್ನ ಮರ್ಯಾದೆ ಹೋಗ್ತಾ ಇದೆ, ನಂಗೆ ಮುಜುಗರ ಆಗುತ್ತೆ ಅಂತಿದ್ದಾನೆ. ಈ ಕಡೆ ರೇವಣ್ಣ ಮತ್ತೊಂದ್ಸಲ ಜೈಲಿಗೆ ಹೋಗೋದು ಬೇಡಪ್ಪ ನಾನು ಅಂತೇಳಿ ಕಂಡ ದೇವ್ರ ಮೊರೆ. ಈ ಕಡೆ ಭವಾನಿ ನನಗೆ ಹೆಂಗೋ ಬೇಲ್ ಸಿಕ್ತಲ್ಲ, ನಾನೆಲ್ಲೋ ತಲೆಮರೆಸ್ಕೊಂಡು ಇದು ಬಿಡೋಣ ಅಂತ ಹೇಳಿ. ಅದೆಲ್ಲದರ ನಡುವೆ ಈತನ ಕತೆ ಏನ್ ಸರ್ ಇದು ಹೇಳಕ್ಕೆ ಅಸಹ್ಯ ಆಗುತ್ತೆ. ಯಾವ ಗಂಡು ಮಕ್ಕಳು ನಾನು ಹೇಳ್ತೀನಲ್ಲ, ಇವರ ಜನ್ಮಕ್ಕೆ ಅಂತ ಹೇಳ್ಬೇಕಷ್ಟೇ. ಇವರಿಗೆ ಮಾನ ಮರ್ಯಾದೆ ನಾಚಿಗೆ ಯಾವುದಿಲ್ಲ. ದೇವರು ಅಂದರೆ ಏನಂತ ಅನ್ಸ್ಕೊಂಡಿದ್ರು ಗೊತ್ತಿಲ್ಲ. A to Z ಫ್ಯಾಮಿಲಿ ಅಷ್ಟೇ. ದೇವರು ಹೋಗೋದು, ಲಿಂಬೆ ಹಣ್ಣು ತಿಕ್ಕೊಳ್ಳೋದು, ನೀವು ಆರತಿ ಮಾಡೋದು, ಚಪ್ಪಲಿ ಹಾಕದೆ ಹೋಗೋದು, ಏನಿಲ್ಲ. ನೀವು ನೋಡಿ ಯಾವ ಪರಿಸ್ಥಿತಿ ಈ ಮನೆಯಲ್ಲಿ. ಇಂಥ ಸೂತಕ ಇರಬೇಕಿತ್ತು. ಪಶ್ಚಾತ್ತಾಪ ಬಿಡಿ, ಪಶ್ಚಾತ್ತಾಪ ಈ ಅಯೋಗ್ಯರ ಮನಸ್ಸು ಮುಖದಲ್ಲಿ ಯಾವತ್ತೂ ಕಂಡು ಬಂದಿಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ನಾನು ಹೇಳ್ತೀನಿ ಮೋದಿಯವರು ಏನಾದರೂ ಬೃಹತ್ ಕೈಗಾರಿಕಾ ಮಂತ್ರಿ ಆದಿದ್ರೆ ನನಗೆ ಬೇಡಪ್ಪ, ನಮ್ಮ ಕುಟುಂಬದ ಒಂದು ಪೆನ್ ಡ್ರೈವ್ ಇಡೀ ತಿರುಗ್ತಾ ಇದೆ ಅಂತ ಹೇಳ್ತಾ ಇದ್ರು ಯಾರಾದರೂ. ಅರ್ಥ ಆಯ್ತಾ? ಯಾರಾದರೂ ಆ ರೀತಿ ಹೇಳ್ತಾ ಇದ್ರು. ಈಗ ನೋಡಿ ಯಾವ ಪರಿಸ್ಥಿತಿ ಇರುವಾಗ, ಯಾವ ಪರಿಸ್ಥಿತಿಯಲ್ಲಿರುವಾಗ ಈ ನನ್ನ ಮಗ ಕಚಡ ನನ್ನ ಮಗ ನಂಬರ್ 5 ಕಚಡ ನನ್ನ ಮಗ 5 ನಂಬರ್ ಇದು. ಓಕೆ, ದರ್ಶನ್ ಸ್ಟೇಟ್ಮೆಂಟ್ ಹೇಳ್ತಾರೆ. ದರ್ಶನ್ಗಿಂತಲೂ ಕಾಂಪಿಟೇಷನ್ ಇದೆ ಅಂತ ಗೊತ್ತಿಲ್ಲ ಅವನಿಗೆ. ಅವನು ಹೇಳ್ಬಿಟ್ಟಿದ್ದ ಮಂಡ್ಯದಲ್ಲಿ ನನ್ಗಿಂತ ದೊಡ್ಡ ಕಚಡ ನನ್ನ ಮಗ ಯಾರು ಇಲ್ಲ ಅಂತ. ಪೊಲೀಸ್ ಸ್ಟೇಷನ್ ಖುಷಿ ಆಗಿರುತ್ತೆ, ನನಗಿಂತ ಕಚಡ ನನ್ನ ಮಕ್ಕಳಿದ್ದಾರೆ. ಈಗ ನೋಡಿ ಯಾವಾಗ ರೀ ಇಂಥ ಪರಿಸ್ಥಿತಿ ಇರುವಾಗ ಇವ್ರಿಗೆ ಎಷ್ಟು ಅಹಂಕಾರ ಇರಬೇಕು ಹೇಳಿ ನಿಮಗೆ. ಒಂದು ಕಾಮ ಪಿಶಾಚಿ ವಿಕೃತ ಕಾಮಿಗಳು ಕುಮಾರಸ್ವಾಮಿ ಅವರೇ ಹೇಳಿದಂಗೆನೆ ಹೌದು. ಇನ್ನೊಂದು ಧೈರ್ಯ ನೋಡಿ, ಇಷ್ಟಾದ್ರೂ ನಮ್ದು ಯಾರೋ ಇವರ ಭಾಷೆಯಲ್ಲೇ ನಮ್ದು ಯಾರೋ ಕಿತ್ಕೊಳ್ಳಿಕ್ಕೆ ಏನೋ ಆಗಲ್ಲ ಅನ್ನುವ ಅಹಂಕಾರ ಇವರಿಗೆ. ಅಹಂಕಾರ ನೋಡಿ ಏನು ಹೇಳ್ತಾರೆ. ನಾನು ಕಂಪ್ಲೇಂಟ್ ಕಾಪಿಯಲ್ಲಿ ಓದ್ತೀನಿ. ಅವನು ಹೇಳ್ತಾನಂತೆ, ನಮ್ಮೊಟ್ಟಿಗೆ ಮೋದಿ ಅಮಿತ್ ಶಾ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ನನ್ನ ಚಿಕ್ಕಪ್ಪ, ನನ್ನ ತಾತ ದೇವೇಗೌಡರು, ನಿನ್ ಗೊತ್ತಾ, ಮಾಜಿ ಪ್ರಧಾನಮಂತ್ರಿ, ಏನು ಕಿತ್ಕೊಳ್ಳಿಕ್ಕಾಗಲ್ಲ ನನ್ನ ತಮ್ಮಂದು ಕೂಡ. ಸ್ವಲ್ಪ ದಿನ ಹೊರಗಡೆ ಬರ್ತಾನೆ. ಆ ಕಂಪ್ಲೇಂಟ್ ಕಾಪಿ ನೋಡುವಾಗ ನಿಮಗೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದುವಾಗ ಮನುಷ್ಯನಾದವನು ಬಿಡಿ, ಒಂದು ಬ್ರಗನು ಉಂಟಲ್ವಾ, ಇವರ ಮನೆಯ ಮುಖಕ್ಕೂ ತಿರುಗಿ ನೋಡ್ಲಿಕ್ಕಿಲ್ಲ. ಮಾನ ಮರ್ಯಾದೆ ನಾಚಿಗೆ ಏನಿಲ್ಲ. ಅದರ ಮೇಲೆ ಇವರಿಗೆ ನಾವು ಜಾತಿಯ ಐ ಫೀಲ್ ವೆರಿ ಶೇಮ್. ಇವ್ರು ಹೆಂಗೆ ಅನ್ಸ್ಕೋತಾರೆ ಅಂತ ಗೊತ್ತಿಲ್ಲ. ಸರ್ ಕಂಪ್ಲೇಂಟ್ ಕಾಪಿ ಒಂದ್ಸಲ ತೋರಿಸ್ಬಿಡಿ. ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ಮತ್ತೆ ಓದುವ ನಾವು. ನಾನು ಹೇಳ್ತಾ ಇದ್ದೀನಿ, ಡೋಂಟ್ ಯು ಫೀಲ್ ಶೇಮ್ ಮಿಸ್ಟರ್ ಕುಮಾರಸ್ವಾಮಿ ಅಂಡ್ ದೇವೇಗೌಡ್ರೆ? ನಿಮ್ಮ ಪಾರ್ಟಿಯ ಒಬ್ಬ MP ಆಲ್ರೆಡಿ ಮಾಸ್ ರೇಪಿಸ್ಟ್ ಅಂತ ಪ್ರಧಾನಮಂತ್ರಿ ಹತ್ರನೇ ಅನ್ಸ್ಕೊಂಡ. ಭಾರತ ದೇಶದ ಗೃಹ ಮಂತ್ರಿಗಳು ಹೇಳಿದ್ರು ಈಸ್ ಎ ಬಿಗ್ಗೆಸ್ಟ್ ಕ್ರಿಮಿನಲ್ ಓಡೋದ ಅಂತ. SITಯಲ್ಲಿ 5 ರೇಪ್ ಕೇಸ್ ಹಾಕೊಂಡು ಒಳಗಡೆ ಇದ್ದಾನೆ. ನಿಮ್ಮ ಒಬ್ಬ ಮಗ ಒಳಗಡೆ, ಇನ್ನು ಮಗ ಮಾತ್ರ ಅಲ್ಲ, ಈಸ್ ಆಲ್ಸೋ ಒನ್ MLA ಒಳಗಡೆ ಹೋಗಿ ಬರ್ತಾನೆ. ಇನ್ನೊಬ್ಬ MP ದಿನ ತಿರ್ಗಾಡ್ಕೊಂಡು ರಥಯಾತ್ರೆ ಆಗ್ತಾ ಇದೆ. ಇನ್ನೊಂದು ಮೊಮ್ಮಗ ಕೂತ್ಕೊಂಡ್ಬಿಟ್ಟು ಅಸಹಜ ಲೈಂಗಿಕ ಕ್ರಿಯೆ ಅಂದ್ರೆ ಯಾರು ಹುಡುಗನನ್ನೇ ರೇಪ್ ಮಾಡ್ತಾನೆ. ಅಮಾಯಕನನ್ನು ಕರೆದು ನಿನಗೆ ಕೆಲಸ ಕೊಡಿಸ್ತೀನಿ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ ಬಾಪ ಅಂತ ಕರೆಸ್ಕೊಂಡು, ಎಲ್ಲಿ ಅದು ಕೂಡ ಅದೇ ಕಣ್ಣಿಗಡ ಫಾರ್ಮ್ ಹೌಸ್, ಸೇಮ್ ಫಾರ್ಮ್ ಹೌಸು, ಎಲ್ಲಿ ಅಜ್ಜಿ ವಯಸ್ಸಿನ ತಾಯಿಯನ್ನು ಒಬ್ಬ ಮಗ ರೇಪ್ ಮಾಡಿದರೆ, ಕಾಲಿಡ್ಕೊಂಡು ಬೇಡಿದ್ರು ರೇಪ್ ಮಾಡಿದರೆ, ಇನ್ನೊಂದು ದೇವೇಗೌಡರ ಮೊಮ್ಮಗ, ಇನ್ನೊಂದು ಜಾತ್ಯತೀತ ಜನತಾ ದಳದ MLC ಒಬ್ಬ ಹುಡುಗನನ್ನು ರೇಪ್ ಮಾಡ್ತಾನೆ. ಸೀದ ಕರೇಜ್, ಧೈರ್ಯ ಯಾರಿಗಾದ್ರೂ ಮನುಷ್ಯರಿಗೆ ಇಂಥದ್ದಾದ ಮೇಲೆ ಧೈರ್ಯಕ್ಕಲ್ಲರಿ ಅಹಂಕಾರ ನಮ್ದು. ಯಾರು ಏನ್ ಮಾಡ್ತಾರೆ, ಏನ್ ಮಾಡ್ಲಿಕ್ಕಾಗತ್ತೆ? ಇಷ್ಟೆಲ್ಲ ಮಾಡಿದ್ರಿ, ಕುಮಾರಣ್ಣ 2 ಲಕ್ಷ ಚಿಲ್ಲರೆ ಓಟಲ್ಲಿ ವಿನ್ ಆಗಿಲ್ವಾ? ಏನು ಕುಮಾರಣ್ಣ ಮೋದಿಯ ಕ್ಯಾಬಿನೆಟ್ ಅಲ್ಲಿ 2 ಸೀಟು ತಗೊಂಡು ಹೋದ್ರು ಬೃಹತ್ ಮತ್ತೆ ಉಕ್ಕು ಕೈಗಾರಿಕಾ ಮಂತ್ರಿ ಆಗಿಲ್ವಾ? ಏನಂತ ಅನ್ಸ್ಕೊಂಡಿದ್ರಿ? ಸೆಂಟ್ರಲ್ ಗೌರ್ಮೆಂಟೇ ನಾನು ಹೇಳ್ದಂಗಿದೆ, ಇಲ್ಲಿ ಪೊಲೀಸ್ಗಳು ನಾನು ಹೇಳಿದಂಗಿದೆ. ಯಾರು ನಮ್ಮನ್ನು ಮುಟ್ತಾರೆ? ವಿ ಹ್ಯಾವ್ ಎ ಸಪೋರ್ಟ್, ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದೆ. ನನ್ನ ಅಪ್ಪ ನನ್ನ ತಾತ ಒಂದು ಲೆಟರ್ ಬರೆದ್ರೆ, ಮಾಜಿ ಪ್ರಧಾನಮಂತ್ರಿ ಲೆಟರ್, ರಾಜ್ಯಸಭಾ ಲೆಟರಲ್ಲಿ ಬರೆದ್ರೆ ಇಡೀ ದೆಹಲಿ ಅಲ್ಗಾಡುತ್ತೆ. ನಿಮ್ಮ ಜನ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಚಿಗೆ ಮಾನ ಮರ್ಯಾದೆ ಈ ಕುಟುಂಬಕ್ಕೆ ಚೂರು ಇಲ್ವಾ? ನಾಟ್ ಈವನ್ ಸಿಂಗಲ್. ಯಾವ ಮಾನ ಮರ್ಯಾದೆ ಬಿಟ್ಟು ಇವರು ನಾವು ಆ ಕುಟುಂಬ, ನಾವು ಒಕ್ಕಲಿಗರ ನಾಯಕರು, ನಾವು ಅಂಥವರು ಇಂಥವ್ರು ಅಂತ ಅನ್ಸ್ಕೋತಾರೆ. ಇದನ್ನು ಯಾರವರು ಜಾತಿಯ
ಪಂಥ ಮತ ಇಟ್ಕೊಂಡು ಇದನ್ನು ಸಪೋರ್ಟ್ ಮಾಡ್ಬೋದಾ ಎನಿಬಡಿ? ಒಕ್ಕಲಿಗರ ಮಕ್ಕಳಿಗೆ, ಒಕ್ಕಲಿಗರ ಹೆಂಗಸರಿಗೆ ಆದರೆ ಯಾರಾದರೂ ತಡ್ಕೊಬೋದಾ? ಡು ಯು ಸಪೋರ್ಟ್ ಇಂಥ ನೀಚರನ್ನು? ಇವರಿಗೆ ಬರ್ತ್ಡೇ ಬೇರೆ, ಇವರಿಗೆ ಆನಿವರ್ಸರಿ ಬೇರೆ, ಇವರ ಆಫೀಸ್ ಪೂಜೆ ಬೇರೆ, ಇವರಿಗೆ ಪ್ರಮಾಣ ವಚನ ಬೇರೆ. ಇವರಿಗೆ ಈ ದರಿದ್ರಗಳು ಏನಾದರೂ ಅಸೆಂಬ್ಲಿ ಪಾರ್ಲಿಮೆಂಟ್ ಒಳಗಡೆ ಹೋದರೆ ಅದೇ ಇಂಡಿಯಾಕ್ಕೆ ಚೆನ್ನಾಗಿರಲ್ಲ. ಏನ್ರಿ ಇದು ಅಸಹ್ಯ, ನಾಚಿಗೆ. ಯಾವಾಗ್ರಿ ನೀವು ಟೈಮಿಂಗ್ ನೋಡ್ರಿ, ಯು ಸಿ ದ ಟೈಮಿಂಗ್ ಆಫ್ ಇಟ್. ಬಿಡಿ ಕೃತ್ಯ ಒಂದು, ಟೈಮಿಂಗ್ ನೋಡ್ರಿ, ಅಹಂಕಾರ. ಇಂಥವರಿಗೆ ನಮ್ಮ ಕೋರ್ಟ್ ಬೇಲ್ ಕೊಡುತ್ತೆ ರೀ, ಇಂಥವರಿಗೂ ನಮ್ಮ ಕೋರ್ಟ್ ಬೇಲ್ ಕೊಡುತ್ತೆ. ಇವರು ಹಿಡ್ಕೋಬೋದರಿ, ಸಾಕ್ಷಿಯನ್ನು ನಾಶ ಮಾಡೋದು ಇರ್ಬೋದರಿ ಇವರಿಗೆ? ಇಷ್ಟು ಅಹಂಕಾರ ಇದ್ದವರು, ಡು ಯು ಥಿಂಕ್ ಯಾರಾದರೂ ಇವರ ಎದುರಿಗೆ ಬಂದು ಕೈ ಮುಗಿದು ನಿಂತ್ಕೊಂಡು ಇದು ಮಾತು ಎತ್ತಬೋದಾ? ಇವರ ಎಗೇನ್ಸ್ಟ್ ಹೋಗಿ ಒಂದು ಸಾಕ್ಷಿ ಕೊಡ್ಬೋದಾ? ಇಷ್ಟೆಲ್ಲ ಇರುವಾಗಲೂ ಇವನು ಅದೇ ಕನ್ನಿಗಡ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದು ಒಂದು ಹುಡುಗನ್ನು, ಮೊನ್ನೆ ಸಂಡೇ ರೀ, ಇವತ್ತು ನಾವು ವಿ ಆರ್ ಸಿಟಿಂಗ್ ಇನ್ ವಾಟ್ ಡೇಟ್ ಟುಡೇ? ನಾವು ಇವತ್ತು ಶುಕ್ರವಾರದಲ್ಲಿ ಇದ್ದೀವಿ. ಸಂಡೇ ಕರ್ಕೊಂಡು ಬಂದು ಅವನು ರೇಪ್ ಮಾಡ್ತಾನಂದ್ರೆ ಅವನ ಧೈರ್ಯಕ್ಕೆ ಮೆಚ್ಚಬೇಕಲ್ವ ನಾವು? ಅದೇ SIT ಅವರು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ರು. ಅದೇ ಪ್ರಜ್ವಲ್ನನ್ನ. ಸೇಮ್ ಪ್ಲೇಸ್. ಈ ಅಯೋಗ್ಯರ ಫ್ಯಾಮಿಲಿಯನ್ನು ಅದೇ ಫ್ಯಾಮಿಲಿ ಕರ್ಕೊಂಡೋಗಿ SIT ಅವರು ಕರ್ಕೊಂಡೋಗಿ ಮಾಜಾರು ಮಾಡ್ತಾರೆ. ಸೀದಾ ಎರೆಗೆನ್ಸಿ ರೀ. ವಾಟ್ ಕುಮಾರಸ್ವಾಮಿ ವಾಂಟ್ ಟು ಸೇ ನಾವು? ಏನು ಇದು ನಿಮ್ಗೆ ಷಡ್ಯಂತ್ರನಾ? ಇದು ಯಾರಾದರೂ ಮಹಾನಾಯಕ, ಖಳನಾಯಕ, ಅದೇ ತೋಟದ ಮನೆ ಖಳನಾಯಕ ನಿಮ್ಮ ತೋಟಕ್ಕೆ ಕರೆಸಿ ನಾವು ವಿಂಡೋ ಇದನ್ನು ನಾಳೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ರಿ, ಇಡಿಯಟ್ಸ್.